ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ BDS ಸೈಟ್ ಅಥವಾ BDS ಸೈಟಲ್ಲಿ ಕಟ್ಟಿರುವಂಥ ಮನೆ ನಾವು ಖರೀದಿ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ನೋಡಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ BDAಗೆ ಮೊದಲು ಅವರು ಹಾಕಿರೋ ಅಪ್ಲಿಕೇಶನ್, ಅಲಾಟ್ಮೆಂಟ್, ಮತ್ತು ಲೀಸ್ ಕಮ್ ಸೇಲ್ ಡೀಡ್, ಅಬ್ಸಲ್ಯೂಟ್ ಸೇಲ್ ಡೀಡ್, ಖಾತಾ, ಆಮೇಲೆ ಲೇಟೆಸ್ಟ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್, ಇವೆಲ್ಲ ಒಂದು ಸೈಟ್ಗಾಗುತ್ತೆ. ಆ ಮನೆಯಲ್ಲಿ ಕಟ್ಟಿದರೆ ಅವರು ಆ ಮನೆಗೋಸ್ಕರ ಒಂದು ಲೈಸೆನ್ಸನ್ನು ಸ್ಯಾಂಕ್ಷನ್ ತಗೋಬೇಕಾಗಿರುತ್ತೆ ಅಲ್ಲಿರೋ BDAಯಿಂದ, ಅಥವಾ ಆಲ್ರೆಡಿ ಅದು BBMPಗೆ ಬಂದಿದ್ದರೆ ಅಲ್ಲಿರೋ ಒಂದು ಸಂಸ್ಥೆಯಿಂದ ಅವರು ಸ್ಯಾಂಕ್ಷನ್ ತಗೋಬೇಕಾಗಿರುತ್ತೆ. ಅದನ್ನು ನಾವು ನೋಡಬೇಕಾಗತ್ತೆ. ಆಮೇಲೆ ಪ್ಲ್ಯಾನ್ ಪ್ರಕಾರ ಮನೆ ಕಟ್ಟಿದ್ದಾರೆ ಅಂತಲೂ ಕೂಡ ನಾವು ನೋಡಬೇಕಾಗತ್ತೆ. ಕೆಲವೊಮ್ಮೆ BDAನಿಂದ ಸೈಟ್ ತೊಗೊಂಡಿದ್ದೀವಿ ಅಂದ ಮಾತ್ರಕ್ಕೆ ಅದು ಲಿಟಿಗೇಷನ್ ಫ್ರೀ ಇರೋದಕ್ಕೆ ಸಾಧ್ಯ ಇಲ್ಲ. ಈ BDAನವರು ಈ ಜಮೀನನ್ನು ಅಕ್ವೈರ್ ಮಾಡಿದಾಗ ಆ ಒಂದು ಜಮೀನಿನ ಮಾಲೀಕ ಕೋರ್ಟಿನ ಮೊರೆ ಹೋಗಿರ್ತಾನೆ ಹಲವಾರು ಕಾರಣಗಳಿಂದ. ಅಂದರೆ ನಾನು ಇದು BDA ಕೊಡೋಕ್ಕಾಗೋದಿಲ್ಲ, ಇದು ನನಗೆ ವಾಪಸ್ ಬೇಕು ಅಂತ. ಹಲವಾರು ಸಂದರ್ಭಗಳಲ್ಲಿ ಕೋರ್ಟ್ ಅದನ್ನು ಮಾನ್ಯ ಕೂಡ ಮಾಡುತ್ತೆ, ಅವರಿಗೆ ನೀವು ವಾಪಸ್ ಕೊಡಿ, ಅವರಿಂದ ಜಮೀನು ಕಸ್ಕೊಳ್ಬೇಡಿ ಅಂತ. ಹಾಗಾದಾಗ ಏನಾಗುತ್ತೆ, ಕೆಲವೊಮ್ಮೆ ಆ ಒಂದು ಮಾಲೀಕ ಕೋರ್ಟ್ಗೆ ಹೋಗೋದಕ್ಕೂ ಆಮೇಲೆ ಕೋರ್ಟಿನಿಂದ, ಅಂದರೆ ಈಗ ಕೆಳಸ್ತರದಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಬರೋದಕ್ಕೆ ಬಹಳಷ್ಟು ಒಂದು ಸಮಯ ಹಿಡಿಯುತ್ತೆ. ಅಷ್ಟರೊಳಗೆ BDA ಒಂದು ಲೇಔಟು ಮಾಡಿ ನಿಮಗೆ ಸೈಟ್ ಕೂಡ ಅಲಾಟ್ಮೆಂಟ್ ಮಾಡಿರ್ಬೋದು. ಸಬ್ಸಿಕ್ವೆಂಟಾಗಿ ಆರ್ಡರ್ ಬಂದಾಗ ಜಮೀನಿನ ಒಡೆಯ ಬಂದು ಹೇಳ್ತಾನೆ, ಇದು ನಂದು, ನೀವೆಲ್ಲ ಮನೆ ಕಟ್ಟಂಗಿಲ್ಲ ಅಂತ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಈ BDAನಲ್ಲಿ ಅದಕ್ಕೊಂದು ಪ್ರಾವಿಷನ್ ಇದೆ. ಆ ಥರ ಒಂದು ಸಮಸ್ಯೆ ನಿಮಗೆ ಎದುರಾದಾಗ ನೀವು ಮತ್ತೆ BDA ಮೊರೆ ಹೋಗಬೇಕಾಗುತ್ತೆ. ಆ BDAನವರು ನಿಮಗೆ ಒಂದು ಆಲ್ಟರ್ನೇಟಿವ್ ಸೈಟ್ನ ಬೇರೆ ಒಂದು ಪ್ರದೇಶದಲ್ಲಿ ಅಥವಾ ಅಲ್ಲಿಗೆ ಸಮೀಪದಲ್ಲಿ ಏನಾದರೂ ಅವೈಲಬಿಲಿಟಿ ಇದ್ದರೆ ಅಲ್ಲಿ ಕೂಡ ನಿಮಗೆ ಒಂದು ಸೈಟ್ನ ಕೊಡ್ತಾರೆ. ಹಾಗಾಗಿ ನಾವು ಈ ಸಾಮಾನ್ಯವಾಗಿ ನಾವೇನು ಒಂದು ಅಡ್ವೈಸ್ ಮಾಡ್ತೀವಿ ಅಂದರೆ, ಯಾವುದೇ BDA ಸೈಟ್ ಇರ್ಬೋದು, ಯಾವುದೇ ಸೈಟ್ ಇರ್ಬೋದು, ನೀವು ತಗೊಳ್ಬೇಕಾದ್ರೆ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಿ. ಆಮೇಲಿಂದ ಆ ಒಂದು BDAಗೆ ಹೋಗ್ಬಿಟ್ಟು ಆ ಒಂದು ಸರ್ವೆ ನಂಬರ್ ಇರ್ಬೋದು, ಆ ಒಂದು ಪ್ರದೇಶದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೀವು ಖುದ್ದಾಗಿ ನೋಡಿ ಅಂತ ನಾವು ನಾವೊಂದು ಅಡ್ವೈಸ್ ಮಾಡ್ತೀವಿ. ಆಗ ಸಾಮಾನ್ಯವಾಗಿ ಬೇರೆ ಖಾಸಗಿ ವ್ಯಕ್ತಿಗಳಿಗಿಂತ BDAನಲ್ಲಿ ಡಾಕ್ಯುಮೆಂಟ್ಸ್ ಸುಲಭವಾಗಿ ಸಿಗುತ್ತೆ, ಸುಲಭವಾಗಿ ನಾವು ಒಂದು ಲೀಗಲ್ ಓನರ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಹಾಗಾದರೆ ಈ ಲೀಗಲ್ ಓನರ್ಶಿಪ್ನ ಇನ್ಯಾವ್ಯಾವ ರೀತಿ ನಾವು ಎಚ್ಚರ ವಹಿಸಬೇಕು ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.